ಸೊ ವೆಲ್ಕಮ್ ಟು ಲರ್ನ್ ಟ್ರೇಡಿಂಗ್ ಇನ್ ಕನ್ನಡ ಪಾರ್ಟ್ 2. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಈ ಪಾರ್ಟ್ಸ್ ಎಲ್ಲ ಮಾಡ್ತಿರೋದು ಬಿಗಿನರ್ಸ್ಗೋಸ್ಕರ. ನಾನು ಅಡ್ವಾನ್ಸ್ ಆಗಿ ಮಾತಾಡಿದ್ರೆ ಆಲ್ ಟೆಕ್ನಿಕಲ್ ಟರ್ಮ್ಸ್ ಟ್ರೇಡಿಂಗ್ ಯೂಸ್ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ಅರ್ಥ ಆಗಲ್ಲ, ಯಾಕಂದ್ರೆ ಎಲ್ಲ ಬಿಗಿನರ್ಸ್ ಇದ್ದಾರೆ. ಅದಕ್ಕೆ ನಾನು ರಿಯಲ್ ಲೈಫ್ ಎಕ್ಸಾಂಪಲ್ಸ್ನ ಕಂಡಿಡ್ದು ಹುಡುಕಿ ಆದಷ್ಟು ಏನು ಸಿಂಪಲ್ ವರ್ಡ್ಸ್ ಇದೆಯೋ ಆ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಕೊಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಬಿಗಿನರ್ಸ್ ಎದುರ್ಕೊಂತಾರೆ, ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡಂಗೆ ಇಗ್ನೋರ್ ಮಾಡ್ತಾರೆ ಕಲಿಯೋಕ್ಕೆ. ಸೊ ಆದಷ್ಟು ಸಿಂಪಲ್ ಲೈವ್ ಎಕ್ಸಾಂಪಲ್ಸ್, ರಿಯಲ್ ಲೈಫ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ ಕೊಟ್ಟಾಗ ಅವ್ರು ಕನೆಕ್ಟ್ ಮಾಡ್ಕೊಂತಾರೆ, ಅರ್ಥ ಮಾಡ್ಕೊಂತಾರೆ. ಒಂದೊಂದು ಪಾರ್ಟ್ ಒಂದೊಂದು ವಿಡಿಯೋ ಹೋಗ್ತಾ ಹೋಗ್ತಾ ಅವ್ರಿಗೂ ಕನೆಕ್ಷನ್ ಸಿಗುತ್ತೆ. ಸೊ ಈ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗ್ತಿದ್ರೆ ಕಮೆಂಟ್ ಅಲ್ಲಿ ಹೇಳಿ ನನಗೆ. ಸೊ ಪಾರ್ಟ್ 1 ನ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೀವು ಪಾರ್ಟ್ 1 ನೋಡಕ್ ಮಿಸ್ ಮಾಡಿದ್ರೆ ದಯವಿಟ್ಟು ನೋಡಿ. ಇಟ್ಸ್ ಅ ಫ್ರೀ ಲರ್ನಿಂಗ್ ಫಾರ್ ಬಿಗಿನರ್ಸ್. ಈ ತರ ಚಾನ್ಸ್ ನ ಮಿಸ್ ಮಾಡ್ಕೊಬೇಡಿ. ಸೊ ಪಾರ್ಟ್ 2 ಅಲ್ಲಿ ನಾವು ಟ್ರೇಡಿಂಗ್ ಮತ್ತೆ ಡಿಮ್ಯಾಟ್ ಅಕೌಂಟ್ ಮತ್ತೆ ಪ್ಲಾಟ್ಫಾರ್ಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ಅದು ಹೆಂಗಿರುತ್ತೆ, ಅದೇನೇನು ಎಲ್ಲೆಲ್ಲಿ ಕ್ಲಿಕ್ ಮಾಡಬೇಕು, ಹೆಂಗ್ ಫಂಕ್ಷನ್ ಆಗುತ್ತೆ, ಒಂದು ಅಕೌಂಟ್ ಓಪನಿಂಗ್ ಮಾಡುವಾಗ ಏನೇನು ಡೀಟೇಲ್ಸ್ ಹಾಕಬೇಕು, ಇದೆಲ್ಲ ಡಿಸ್ಕಸ್ ಮಾಡೋಣ ಪಾರ್ಟ್ 2 ಅಲ್ಲಿ. ಫಸ್ಟ್ ಆಫ್ ಆಲ್ ಯಾಕೆ ನಮಗೆ ಟ್ರೇಡಿಂಗ್ ಮತ್ತೆ ಡಿಮ್ಯಾಟ್ ಅಕೌಂಟ್ ಬೇಕು ನೋಡಿ. ಇವಾಗ ನಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಅಕೌಂಟ್ ಇದೆ, ಕೋಟಕ್ ಮಹೇಂದ್ರ, HDFC ಇಲ್ಲಾಂದ್ರೆ ICICI ಬ್ಯಾಂಕ್ ಅಕೌಂಟ್. ಸೊ ದುಡ್ಡನ್ನ ನಮ್ಗೆ ಎತ್ತಿಡಕ್ಕೆ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು ನಮ್ಮ ಹತ್ರ ಟ್ರಾನ್ಸಾಕ್ಷನ್ ಮಾಡಕ್ಕೆ. ಅದೇ ತರ ಟ್ರೇಡಿಂಗ್ ಅಲ್ಲಿ ನಮ್ಗೊಂದು ಟ್ರೇಡಿಂಗ್ ಅಕೌಂಟ್ ಬೇಕು, ಬೈಯಿಂಗು ಸೆಲ್ಲಿಂಗ್ ಮಾಡಕ್ಕೆ ಒಂದು ಟ್ರೇಡಿಂಗ್ ಅಕೌಂಟ್ ಬೇಕು. ಮತ್ತೆ ನಾವು ಬೈ ಮಾಡೋ ಶೇರ್ಸ್ ನ ಎತ್ತಿಡಬೇಕಲ್ಲ, ಆ ಎತ್ತಿಡಕ್ಕೆ ಒಂದು ಡಿಮ್ಯಾಟ್ ಅಕೌಂಟ್ ಇರಬೇಕು. ಸೊ ನಾವು ಒಂದು ಅಕೌಂಟ್ ಓಪನ್ ಮಾಡುವಾಗ ಈ ಟ್ರೇಡಿಂಗ್ ಮತ್ತೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಡ್ತಾರೆ. ಸೊ ಮಾರ್ಕೆಟ್ ಅಲ್ಲಿ ತುಂಬಾ ಟ್ರೇಡಿಂಗ್ ಅಕೌಂಟ್ಸ್ ಇದೆ. ಸೊ ಸ್ಟಾಕ್ ಬ್ರೋಕರ್ಸ್ ಅಂತ ಹೇಳ್ತೀವಿ. ಸೊ ತುಂಬಾ ಆಪ್ಷನ್ಸ್ ಇದೆ, ತುಂಬಾ ಹುಷಾರಾಗಿರಿ. ಇವಾಗ ಫಾರ್ ಎಕ್ಸಾಂಪಲ್ ಬಿನಾಮೋ ಇಲ್ಲಾಂದ್ರೆ ಕಲರ್ ಟ್ರೇಡಿಂಗ್ ಅಂತ ಎಷ್ಟೊಂದು ಬರ್ತಾರೆ. ಸೊ ಅದು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅಲ್ಲ. ಸೊ ನೀವು ಟ್ರೇಡಿಂಗ್ ಅಕೌಂಟ್ ನ ಚೂಸ್ ಮಾಡುವಾಗ ಕೇರ್ಫುಲ್ ಆಗಿ ಟ್ರಸ್ಟೆಡ್ ಅಕೌಂಟ್, ಮೋಸ ಮಾಡದಿರೋ ಅಕೌಂಟ್ಸ್ ಗಳನ್ನ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅಕೌಂಟ್ಸ್ ನೇ ಓಪನ್ ಮಾಡಬೇಕು. ನಾನು ಪರ್ಸನಲಿ ಯೂಸ್ ಮಾಡ್ತಿರೋದು ಜೆರೋದಾ, ಅಪ್ಸ್ಟಾಕ್ ಮತ್ತೆ ಏಂಜಲ್ ಒನ್ ಅಂತ. ಸೊ ಯಾರಾದ್ರೂ ಟ್ರೇಡಿಂಗ್ ಅಕೌಂಟ್ ಇಲ್ಲ ಅವ್ರಿಗೆ ಓಪನ್ ಮಾಡ್ಬೇಕಂದ್ರೆ ನಾನು ಲಿಂಕ್ ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಜೆರೋದಾ ಇಲ್ಲ ಅಪ್ಸ್ಟಾಕ್, ಏಂಜಲ್ ಒನ್. ಸೊ ಯಾವಾಗಾದ್ರೂ ನಿಮ್ಗೆ ಓಪನ್ ಮಾಡಬೇಕಂದ್ರೆ ಓಪನ್ ಮಾಡಿ, ನಿಮ್ಗೆ ಕಲಿಬೇಕಾದ್ರೂ ಓಪನ್ ಮಾಡ್ಬೋದು. ಮತ್ತೆ ನಿಮ್ಮ ಫ್ಯೂಚರಲ್ಲಿ ನಿಮ್ಗೆ ಯಾವ್ದಾದ್ರು ಪ್ಲಾನ್ ಇದ್ರೆ ನಾನು ಕಲಿಬೇಕು ಇಲ್ಲ ಇನ್ವೆಸ್ಟ್ ಮಾಡಬೇಕು, ಅವಾಗಲೂ ಓಪನ್ ಮಾಡಿ ಯೂಸ್ ಮಾಡ್ಬೋದು. ಇದು ಬಿಟ್ಟು ಬೇರೆ ಅಕೌಂಟ್ಸ್ಗಳು ಇದೆ, ಅದನ್ನ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ನೋಡ್ಕೊಂಡು ಯೋಚನೆ ಮಾಡಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಸೊ ಈ ಅಕೌಂಟ್ ಓಪನ್ ಮಾಡುವಾಗ ಏನೇನು ಕೇಳ್ತಾರೆ, ಏನೇನು ಡೀಟೇಲ್ಸ್ ಕೊಡಬೇಕು, ಅದನ್ನ ಒಂದು ಲೈವ್ ಎಕ್ಸಾಂಪಲ್ ನೋಡೋಣ. ಇವಾಗ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹೋದ್ರೆ ಲಿಂಕ್ ಹಾಕಿರ್ತೀನಿ. ಇದರ ಡಿಸ್ಕ್ರಿಪ್ಷನ್ ಅಲ್ಲಿ ಇವಾಗ ಎಕ್ಸಾಂಪಲ್ ಜೆರೋದಾ ಹಾಕಿದ್ದೀನಿ, ಇಲ್ಲಿ ಏಂಜಲ್ ಬ್ರೋಕಿಂಗ್ ಅಂತ ಹಾಕಿದ್ದೀನಿ, ಇಲ್ಲಿ ಅಪ್ಸ್ಟಾಕ್ ಅಂತ ಲಿಂಕ್ ಹಾಕಿದ್ದೀನಿ. ಸೊ ಯಾವ್ದಾದ್ರು ನಿಮ್ ಇಷ್ಟ ಇರೋದನ್ನ ನೀವು ಕ್ಲಿಕ್ ಮಾಡಿ ಓಪನ್ ಮಾಡ್ಬೋದು. ಮತ್ತೆ ಇನ್ನೊಂದು ವಿಷಯ, ಸೊ ಫಾರ್ ಎಕ್ಸಾಂಪಲ್ ಇವಾಗ ಅಕೌಂಟ್ ಓಪನ್ ಮಾಡುವಾಗ ಆಬ್ವಿಯಸ್ಲಿ ದರ್ ವಿಲ್ ಬಿ ಅಕೌಂಟ್ ಓಪನಿಂಗ್ ಫೀಸ್ ಬೈ ಡಿಫರೆಂಟ್ ಕಂಪನೀಸ್ ಅಲ್ವಾ. ಆದರೆ ಇವಾಗ ಸದ್ಯಕ್ಕೆ ಅಪ್ಸ್ಟಾಕ್ ಮತ್ತು ಏಂಜಲ್ ಬ್ರೋಕಿಂಗ್ ಅವ್ರ ಕಡೆಯಿಂದ ಆಫರ್ ಕೊಟ್ಟಿದ್ದಾರೆ. ಅದು 0 ಓಪನಿಂಗ್ ಫೀಸು, ಏನು ₹1 ಕೊಡೋದು ಬೇಡ ಅಕೌಂಟ್ ಓಪನ್ ಮಾಡೋಕ್ಕೆ. ಸೊ ಇದು ಇವ್ರ ಕಡೆಯಿಂದ ಕೊಟ್ಟಿರೋ ಆಫರ್ಗಳು ಅಪ್ಸ್ಟಾಕ್ಸು ಮತ್ತು ಏಂಜಲ್ ಒನ್. ಜೆರೋದಾ ಆ್ಯಸ್ ಯೂಶುವಲ್ ಚಾರ್ಜ್ ಮಾಡ್ತಾ ಇದ್ದಾರೆ. ಮುಂಚೆ ₹300 ಚಾರ್ಜ್ ಮಾಡ್ತಿದ್ರು ಅನ್ಸುತ್ತೆ, ಇವಾಗ ₹200 ಅಕೌಂಟ್ ಓಪನಿಂಗ್ ಫೀಸ್ ಅಂತ ತೊಗೊತಾರೆ. ಜನರಲಿ ಮುಂಚೆನೇ ಹೇಳ್ತಾ ಇದ್ದೀನಿ. ಸೊ ಅಕೌಂಟ್ ಓಪನ್ ಮಾಡುವಾಗ ಎಕ್ಸಾಂಪಲ್ ಈ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಈ ಆಪ್ಷನ್ ಸಿಗುತ್ತೆ ನಿಮಗೆ, ನಿಮ್ಮ ಫೋನ್ ನಂಬರ್ ಹಾಕಬೇಕು ಅಂತಾರೆ. ಸೊ ನಿಮ್ಮ ಫೋನ್ ನಂಬರ್ ಹಾಕ್ಬಿಟ್ಟು OTP ಹಾಕಿದಾಗ ಜೆನ್ಯೂನ್ ಫೋನ್ ನಂಬರ್ OTP ಇರಬೇಕು. ಅದಕ್ಕೆ ಫೋನ್ ನಂಬರ್ ತಗೊಂಡು ರಿಜಿಸ್ಟರ್ ಮಾಡ್ಕೊತಾರೆ. ಫಾರ್ ಎಕ್ಸಾಂಪಲ್ ನಾನು ನಮ್ಮದು ಒಂದು ನಂಬರ್ ಹಾಕ್ರೆ ಸೈನ್ ಅಪ್ ಕೊಟ್ಟಾಗ OTP ಸಿಗುತ್ತೆ. ಇವಾಗ ನಾವು OTP ಮೊಬೈಲಲ್ಲಿ ಬಂದಿರೋ OTP ಹಾಕಬೇಕು. ಸೊ ಜೆನ್ಯೂನ್ ನಂಬರ್ ಇರಬೇಕು. ಸೊ ಇಲ್ಲಿ ಬಂದಾಗ ನಿಮಗೆ ಡೀಟೇಲ್ಸ್ ಹಾಕಕ್ಕೆ ಹೇಳ್ತಾರೆ. ನಿಮ್ಮ ಹೆಸರು ಹಾಕ್ಬೋದು ಮತ್ತು ನಿಮ್ಮ ಇಮೇಲ್ ID ಹಾಕ್ಬೋದು. ಸೊ ಇಲ್ಲಾಂದ್ರೆ ಕಂಟಿನ್ಯೂ ವಿತ್ ಗೂಗಲ್ ಹಾಕಿದಾಗ ಆಟೋಮೆಟಿಕ್ಲಿ ನಿಮ್ಮ ಗೂಗಲ್ ಇಮೇಲ್ ID ಮತ್ತು ನಿಮ್ಮ ಹೆಸರನ್ನ ಪಿಕ್ ಮಾಡುತ್ತೆ. ಸೊ ನಿಮ್ಮ ನೇಮು ಮತ್ತು ಇಮೇಲ್ ID ಹಾಕಿದಾಗ ಇಮೇಲ್ ಐಡಿಗೆ ಒಂದು OTP ಹೋಗುತ್ತೆ. ಸೊ ಇಮೇಲ್ ID ಕನ್ಫರ್ಮ್ ಮಾಡಿ ಅದನ್ನು ಎಂಟರ್ ಹೊಡೆದಾಗ ನಿಮ್ಮ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ಪ್ಯಾನ್ ಕಾರ್ಡ್ ವೆರಿ ಇಂಪಾರ್ಟೆಂಟ್. 18 ವರ್ಷ ಮೇಲೆ ಇರಬೇಕು, ಪ್ಯಾನ್ ಕಾರ್ಡ್ ಇರಬೇಕು ಅಕೌಂಟ್ ಓಪನ್ ಮಾಡಬೇಕಂದ್ರೆ. ಮತ್ತೆ ನಿಮ್ಮ ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟ್ ಇರಲೇಬೇಕು. ನಂದು ಆಲ್ರೆಡಿ ಪ್ಯಾನ್ ಕಾರ್ಡ್ ರಿಜಿಸ್ಟರ್ ಆಗಿದೆ. ಸೊ ನಾನು ಇವಾಗ ಟ್ರೈ ಮಾಡಿದ್ರು ಅದು ಆಲ್ರೆಡಿ ಎಕ್ಸಿಸ್ಟ್ ಅಂತ ಹೇಳ್ತಾರೆ, ಯಾವುದೇ ಫೋನ್ ನಂಬರ್ ಹಾಕಿದ್ರು. ಸೊ ಇದು ಹಾಕಾದ್ಮೇಲೆ ನಿಮಗೆ ರಿಮೈನಿಂಗ್ ಡೀಟೇಲ್ಸ್, ಆಧಾರ್ ಕಾರ್ಡು ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕಿಂಗು, ಈ ಥರ ಒಂದೊಂದು ಸ್ಟೆಪ್ಸ್ ಕೊಡುತ್ತೆ. ಸೊ ಈ 3-4 ಸ್ಟೆಪ್ಸು 7 ಸ್ಟೆಪ್ಸ್ ಇದೆ ಓವರ್ ಆಲ್ ನೋಡಿದ್ರೆ. ಈ ಎಲ್ಲ ಸ್ಟೆಪ್ಸ್ ಮುಗಿಸಿದ್ರೆ ಆಲ್ಮೋಸ್ಟ್ 1 ದಿನದಲ್ಲೇ ಅಕೌಂಟ್ ಓಪನ್ ಮಾಡ್ಬೋದು. ಸೊ ಇನ್ 1 or 2 days ನಿಮಗೆ ಲಾಗಿನ್ ಐ ಡಿ ನಿಮ್ಮ ಪಾಸ್ವರ್ಡ್ ಎಲ್ಲ ನಿಮ್ಮ ಇಮೇಲಿಗೆ ಬಂದ್ಬಿಡುತ್ತೆ. ಸೊ ಇದೇ ಪ್ರೊಸೀಜರು ನೀವು ಏಂಜಲ್ ಒನ್ ಅಲ್ಲೂ ಇದೇ ಪ್ರೊಸೀಜರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲಿಕ್ ಮಾಡ್ರೆ ಇಲ್ಲೂ ಫೋನ್ ನಂಬರೇ ಕೇಳ್ತಾರೆ. ಸೊ ಇಲ್ಲಿ ಫೋನ್ ನಂಬರ್ OTP ಹಾಕ್ಬಿಟ್ಟು ಕನ್ಫರ್ಮ್ ಮಾಡ್ಕೊಬಹುದು. ಅದೇ ತರ ನಿಮಗೆ ಅಪ್ಸ್ಟಾಕ್ ಅಲ್ಲೂ ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ ಫೋನ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ರಿಜಿಸ್ಟರ್ ಮಾಡ್ಕೊಬಹುದು. ಸೊ ಸೇಮ್ ಡೀಟೇಲ್ಸ್ ನಿಮ್ಮ ಇಮೇಲ್ ID ಹಾಕಿ, ಪ್ಯಾನ್ ಕಾರ್ಡ್ಗೆ ಇದ್ರೆ ಪ್ಯಾನ್ ಕಾರ್ಡ್ ಹಾಕ್ಬೋದು, ಮತ್ತೆ ಡೇಟ್ ಆಫ್ ಬರ್ತ್ ಹಾಕಬೇಕು, ಆಧಾರ್ ಕಾರ್ಡ್ ನಂಬರ್ ಹಾಕ್ಬೋದು. ಆಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್ ಲಿಂಕ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಅದು ಬ್ಯಾಂಕ್ ಅಕೌಂಟಿಂದಾನೇ ಟ್ರೇಡಿಂಗ್ ಅಕೌಂಟಿಗೆ ದುಡ್ಡು ಹಾಕೋಕ್ಕಾಗೋದು. ಮತ್ತು ನೀವು ವಿಡ್ರಾ ಮಾಡಿದಾಗ ತಿರ್ಗಾ ಅದು ಬ್ಯಾಂಕ್ ಅಕೌಂಟಿಗೆ ಹೋಗಬೇಕು. ಸೊ ನಿಮ್ಮ ಹೆಸರಲ್ಲೇ ಇರಬೇಕು ಬ್ಯಾಂಕ್ ಅಕೌಂಟು. ಮಿಸ್ ಮ್ಯಾಚ್ ಎಲ್ಲ ಇದ್ದರೆ ಅದು ಲಿಂಕ್ ಆಗಲ್ಲ. ಇನ್ ಕೇಸ್ ನೀವೆಲ್ಲಾದ್ರೂ ಪ್ರೊಸೆಸ್ಸಲ್ಲಿ ಸ್ಟಕ್ ಆದರೆ ಮೋಸ್ಟ್ಲಿ ಈ ಕಂಪ್ನೀಸ್ ಅವ್ರು ನಿಮಗೆ ಕಾಲ್ ಮಾಡ್ತಾರೆ ಸಪೋರ್ಟ್ ಮಾಡೋಕ್ಕೆ. ಇಲ್ಲಾಂದರೆ ನೀವು ಅವ್ರ ಕಸ್ಟಮರ್ ಕೇರ್ ಕಾಲ್ ಮಾಡಿಬಿಟ್ಟು ನಿಮ್ಗೆ ಹೇಳ್ಬೋದು ನಿಮ್ಮ ಪ್ರಾಬ್ಲಮ್ಮು, ನಂದು ಏನು ಲಿಂಕ್ ಆಗಿಲ್ಲ, ನೆಕ್ಸ್ಟ್ ಏನು ಮಾಡಬೇಕು ಅಂತ ಅವರು ಹೆಲ್ಪ್ ಮಾಡ್ತಾರೆ ನಿಮಗೆ ಅಕೌಂಟ್ ಓಪನ್ ಮಾಡೋ ಪ್ರಾಸೆಸ್ಸಲ್ಲಿ. ಸೊ ನೀವು ಯಾವತ್ತಾದರೂ ಅಕೌಂಟ್ ಓಪನ್ ಮಾಡಿದಾಗ ನಿಮಗೆ ಲಾಗಿನ್ ID ಡೀಟೇಲ್ಸ್ ಕೊಡ್ತಾರೆ. ಸೊ ನಿಮಗೆ ಆ ಬ್ರೋಕರ್ಸಲ್ಲಿ ಲಾಗಿನ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇದು ಜೆರೋದಾ ಪ್ಲಾಟ್ಫಾರ್ಮ್. ಓಕೆ, ಇದು ಲ್ಯಾಪ್ಟಾಪ್ ಇಲ್ಲಾಂದರೆ ಕಂಪ್ಯೂಟರಲ್ಲಿ ನಿಮಗೆ ಲಾಗಿನ್ ಆಗ್ಬೋದು.
ವೆಬ್ ವರ್ಷನು. ಸೊ ಈ ಥರ ಕಾಣುತ್ತೆ. ಸೇಮ್ ಥಿಂಗ್ ಅಪ್ ಸ್ಟಾಕ್ ಓಪನ್ ಮಾಡ್ರೂ ಇದೇ ಥರ ಇರುತ್ತೆ. ಏಂಜಲ್ ಬ್ರೋಕಿಂಗ್ ಓಪನ್ ಮಾಡಿದ್ರೆ ಈ ಥರ ಇರುತ್ತೆ ಪ್ಲಾಟ್ಫಾರ್ಮ್. ಆಲ್ಮೋಸ್ಟ್ ಎವ್ರಿಥಿಂಗ್ ಆರ್ ಸಿಮಿಲರ್, ಆಯಿತಾ. ಸೊ ದ ಲಾಜಿಕ್ ವಿಲ್ ಬಿ ಸೇಮ್ ಫಾರ್ ಎವ್ರಿಥಿಂಗ್. 90% ಸೇಮ್ ಇರುತ್ತೆ ಲಾಜಿಕ್ ಎಲ್ಲದ್ರದ್ದು. ಈ 10% ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ಸ್ವಲ್ಪ ಕಲರು, ಬಟನು ಸ್ವಲ್ಪ ಅಲ್ಲಿ ಇಲ್ಲಿ ಇಟ್ಟಿರ್ತಾರೆ, ಡಿಫ್ರೆಂಟ್ ಜಾಗದಲ್ಲಿ ಇಟ್ಟಿರ್ತಾರೆ ಅಷ್ಟೇ, ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಸೊ ಒಂದು ಲಾಜಿಕ್ ಕಲ್ತ್ರೆ ಎಲ್ಲ ಬ್ರೋಕರು, ಯಾವುದೇ ಬ್ರೋಕರ್ ನೀವು ಯೂಸ್ ಮಾಡ್ತಿದ್ರು ಸೇಮ್ ಲಾಜಿಕ್ ಇರುತ್ತೆ. ಬೈ, ಸೆಲ್ಲು, ಚಾರ್ಟ್ಸ್, ಎವ್ರಿಥಿಂಗ್ ವಿಲ್ ಬಿ ಆಲ್ಮೋಸ್ಟ್ ಸಿಮಿಲರ್. ಸೊ ನಾನು ನಿಮಗೆ ಜೆರೋದಾ ಅಲ್ಲಿ ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ. ಸೊ ನೋಡಿ, ಹಿಂಗೆ ಇರುತ್ತೆ ಪ್ಲಾಟ್ಫಾರ್ಮು. ಸೊ ಈ ಪ್ಲಾಟ್ಫಾರ್ಮಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದಾದ್ರೂ ಸ್ಟಾಕ್ ಸರ್ಚ್ ಮಾಡಬೇಕಂದ್ರೆ ಇಲ್ಲಿ ಸರ್ಚಲ್ಲಿ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ಝೊಮ್ಯಾಟೋನ ತಗೊಳ್ಳಿ. ಸೊ ಝೊಮ್ಯಾಟೊ ಒಂದು ಸ್ಟಾಕ್ ಬಂತು. ಇಲ್ಲಿ NSE ಮತ್ತು BSE ಅಂತ 2 ಆಪ್ಷನ್ ಕಾಣ್ತಿದೆ ನಿಮಗೆ. ಸೊ ಇದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ಹೇಳ್ಕೊಟ್ಟಿದ್ನಲ್ಲ ಪಾರ್ಟ್ 1ಅಲ್ಲಿ. ಸೊ ಯಾವುದಾದ್ರೂ ಚೂಸ್ ಮಾಡ್ಬೋದು ಯಾವ ಎಕ್ಸ್ಚೇಂಜ್ ಬೇಕು ಅಂತ. ಜಾಸ್ತಿ ಜನ NSE ಆ್ಯಕ್ಚುಲಿ ಮಾಡ್ತಾರೆ. ಇವಾಗ ರೀಸೆಂಟ್ಲಿ BSEಯಲ್ಲೂ ಪುಷ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಸ್ಟಾಕ್ನ ಆ್ಯಡ್ ಮಾಡಿಕೊಂಡೆ. ಸೊ ಇವಾಗ ಈ ಸ್ಟಾಕ್ ಇಲ್ಲಿ ಆ್ಯಡ್ ಆಯಿತು ನನ್ನ ವಾಚ್ ಲಿಸ್ಟಲ್ಲಿ. ಈ ಥರ ನಮಗೆ ಎಷ್ಟು ಬೇಕಂದ್ರೆ ಆಲ್ಮೋಸ್ಟ್ ಜೆರೋದಲ್ಲಿ 50 ಸ್ಟಾಕ್ಸ್ನ ಇಲ್ಲಿ ಹಾಕೊಬೋದು. ಇದೇ ಸಿಮಿಲರ್ ವಿತ್ ಅದರ್ ಬ್ರೋಕರ್ಸ್. ಇಲ್ಲಿ ಸರ್ಚ್ ಮಾಡಿಕೊಂಡು ನಿಮಗೆ ಸ್ಟಾಕ್ಸ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಈ ಥರ ಎಷ್ಟು ಸ್ಟಾಕ್ಸ್ ಬೇಕಂದ್ರೂ ಆ್ಯಡ್ ಮಾಡ್ಕೊಬೋದು. ಸ್ಟಾಕ್ಸ್ ಆ್ಯಡ್ ಮಾಡಾದ್ಮೇಲೆ ಸ್ಟಾಕ್ ಫಾರ್ ಎಕ್ಸಾಂಪಲ್ ಸ್ಟಾಕ್ಸ್ದು ಬೈಯಿಂಗ್, ಸೆಲ್ಲಿಂಗ್ ಅಂತ ಏನೇನೋ ಆಪ್ಷನ್ಸ್ ಇರುತ್ತೆ. ಮಾರ್ಕೆಟ್ ಡೆಪ್ತು, ಇಲ್ಲಿ ಚಾರ್ಟ್ ಅಂತ. ಸೊ ಕ್ಲಿಕ್ ಮಾಡಿದ್ರೆ ಇಲ್ಲಿ ಝೊಮ್ಯಾಟೋದು ಚಾರ್ಟ್ ಬರುತ್ತೆ ನೋಡಿ, ಇಲ್ಲಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಎಲ್ಲ. ಸೊ ನೀವು ಯಾವುದಾದ್ರೂ ಕಂಪ್ನಿ ಇನ್ವೆಸ್ಟ್ ಮಾಡಬೇಕಾದಾಗ ಅಷ್ಟು ಕಂಪ್ನಿ ಸ್ಟಾಕ್ ಹೆಸರನ್ನ ಇಲ್ಲಿ ಹುಡುಕ್ಬೋದು. ನೋಡಿ ಇಲ್ಲಿ ಎಷ್ಟೊಂದು ಹೆಸರಿದೆ, ಅದನ್ನ ಆ್ಯಡ್ ಮಾಡ್ಕೊಬೋದು. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಅದನ್ನು ಬೈಯಿಂಗ್, ಸೆಲ್ಲಿಂಗ್ ಮಾಡ್ಬೋದು. ಇವಾಗ ನೀವು ಬೈ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಬೈಯಿಂಗ್ ಆಪ್ಷನ್ಸ್ ಬರ್ತಿದೆಯಲ್ಲ. ಸೊ ಇವಾಗ ಇಲ್ಲಿ ಬೈಯಿಂಗ್ ಆಪ್ಷನ್ಸಲ್ಲಿ ನಿಮಗೆ ಕ್ವಾಂಟಿಟಿ ಆಗ್ಬೋದು, ಯಾವ ಪ್ರೈಸಿಗೆ ಬೈ ಮಾಡ್ಬೋದು ಅಂತ ಹಾಕ್ಬೋದು. ಇಲ್ಲ ಡೈರೆಕ್ಟ್ ಮಾರ್ಕೆಟಲ್ಲಿ ಏನು ಓಡ್ತಿದೆಯೋ ನೋಡಿ, ಇಲ್ಲಿ NSE, ಇಲ್ಲಿ BSE, ಇಲ್ಲಿ 163 ಓಡ್ತಾ ಇದೆಯಲ್ಲ, ಇಲ್ಲಿ ಮಾರ್ಕೆಟ್ ಅಂತ ಹಾಕಿ. ಇಲ್ಲಿ ಮಾರ್ಕೆಟ್ ಅಂತ ಹಾಕ್ಬಿಟ್ಟು ನಿಮ್ಗೆ ಏನು ಪ್ರೈಸ್ ಬೇಕೋ ಮಾರ್ಕೆಟಲ್ಲಿ ಓಡ್ತಿದೆಯೋ ಆ ಪ್ರೈಸಿಗೆ ಬೈ ಆಗುತ್ತೆ. ಇವಾಗ ನಾನು ನಿಮಗೆ ಜಸ್ಟ್ ಒಂದು ಡೆಮೋ ತೋರ್ಸೋಕ್ಕೆ ಹೆಂಗೆ ಹೊಡೆದ್ರೆ ಎಲ್ಲೋಗಿ ಬೀಳುತ್ತೆ, ಯಾವ ಆರ್ಡರ್ಸಲ್ಲಿ ಬೀಳುತ್ತೆ ಎಲ್ಲ ತೋರಿಸ್ತೀನಿ. ಎಕ್ಸಾಂಪಲ್ ಇದನ್ನ ಇಲ್ಲಿ ಬೈ ಅಂತ ಹಿಂಗೆ ಹೊಡೆದೆ. ಎಕ್ಸಾಂಪಲ್ ಇಲ್ಲಿ ಬೈ ಅಂತ ಹೊಡೆದೆ. ಸೊ ಇಲ್ಲಿ ಝೊಮ್ಯಾಟೊ ಬೈ ಅಂತ ಆಯಿತು. ಇವಾಗ ಆರ್ಡರ್ಸಲ್ಲಿ ಹೋದರೆ ನೋಡಿ, ಇವಾಗ ನಾನು ಬೈ ಮಾಡಿದ ಝೊಮ್ಯಾಟೊ ಅರೌಂಡ್ 159.57 ಮಿಲಿ ಸೆಕೆಂಡಲ್ಲಿ ಝೊಮ್ಯಾಟೊ ಬೈ ಆಗಿದೆ. ಎಷ್ಟು? 1 ಶೇರ್ ಬೈ ಆಗಿದೆ. ಓಕೆನಾ? ಪ್ರೈಸು ತೋರಿಸುತ್ತೆ ಇಲ್ಲಿ ನೋಡಿ 163.80 ಅಂತ. ಸೊ ಇದು ಎಲ್ಲೋಗಿ ಬೀಳುತ್ತೆ? ಇಲ್ಲಿ ಪೊಸಿಷನ್ಸ್ ಅಂತ ಇದೆ ನೋಡಿ, ಈ ಪೊಸಿಷನ್ಸಲ್ಲಿ ಹೋಗಿ ಬೀಳುತ್ತೆ. ಈ ಪೊಸಿಷನ್ಸಲ್ಲಿ ಬಿದ್ದಾಗ ಫಾರ್ ಎಕ್ಸಾಂಪಲ್ ಈ ಝೊಮ್ಯಾಟೊ ಇವಾಗ ನಾವು ಹಾಕಿದ 1 ಕ್ವಾಂಟಿಟಿ ಝೊಮ್ಯಾಟೊ ಇಲ್ಲಿದೆ. ಈ ಝೊಮ್ಯಾಟೊ ನಮಗೆ ಇವತ್ತು ಮಾರಿದ್ರೆ ಅದು ಇಂಟ್ರಾಡೇ ಆಗ್ಬೋದು. ಅದನ್ನ ನಾವು ನಾಳೆ ಮಾರಿದ್ರೆ ಅದು ಸ್ವಿಂಗ್ ಟ್ರೇಡಿಂಗ್ ಶಾರ್ಟ್ ಟರ್ಮ್ಗೆ ಹೋಗುತ್ತೆ, ನಾನು ಹೇಳ್ಕೊಟ್ಟಿದ್ನಲ್ಲ. ಅದೇ ಥರ ಇದನ್ನು 1 ವರ್ಷ ಆಮೇಲೆ ಮಾರಿದ್ರೆ ಲಾಂಗ್ ಟರ್ಮ್. ಸೊ ನಿಮ್ಮ ಇಷ್ಟ, ನಿಮ್ಗೆ ಯಾವಾಗ ಬೇಕೋ ಆವಾಗ ಸೆಲ್ ಮಾಡ್ಬೋದು. ಸೆಲ್ ಮಾಡಬೇಕಂದ್ರೆ ಏನು ಮಾಡಬೇಕಾಗುತ್ತೆ? ಏನಿಲ್ಲ, ಇವಾಗ ಇದು ಸ್ಟಾಕ್ನ ಸೆಲ್ ಮಾಡಬೇಕಾ, ಕ್ಲಿಕ್ ಮಾಡಿ ಇಲ್ಲಿ ಎಕ್ಸಿಟ್ ಬಟನ್ ಕೊಡಿ. ಇದು ಸೆಲ್ದು ಆಪ್ಷನ್ ಬರುತ್ತೆ. ಸೊ ನೀವು ಎಕ್ಸಾಂಪಲ್ ಇದನ್ನ ಸೆಲ್ ಮಾಡಬೇಕಂದ್ರೆ ಎಷ್ಟು ಶೇರ್ ಸೆಲ್ ಮಾಡಬೇಕು? ಇವಾಗ ನಾನು ಒಂದೇ ತೊಗೊಂಡಿರೋದು, ಒಂದೇ ಮಾರೋಕ್ಕಾಗೋದು. ಇವಾಗ ನಿಮ್ಮ ಹತ್ರ 100 ಇದ್ದರೆ ನನಗೆ ಬೇಕಂದರೆ 50 ಶೇರ್ಸ್ ಮಾರ್ಬೋದು, ನನ್ನ ಇಷ್ಟ. ನಾನು ಇರೋ 100ಅಲ್ಲಿ ಬರೀ 1 ಮಾರ್ಬೋದು, 10 ಮಾರ್ಬೋದು, ಫುಲ್ ಮಾರ್ಬೋದು. ಇವಾಗ ಎಕ್ಸಾಂಪಲ್ ನಾನು 1 ತೊಗೊಂಡಿದ್ದೀನಿ. ಸೊ ನಿಮಗೆ ಯಾವಾಗಾದರೂ ಇವತ್ತು ಇಲ್ಲ ನಾಳೆ, ಇವಾಗ ನಿಮಗೆ ನಿಮ್ಮ ಮನಸ್ಸಿಗೆ ಬಂದಂಗೆ, ಇಲ್ಲ ನಿಮ್ಮ ಅನಾಲಿಸಿಸ್ ಪ್ರಕಾರ ನನಗೆ ಇವಾಗ ಮಾರಬೇಕು, ಇವಾಗ ನಾವು ತೊಗೊಂಡಿರೋ ಪ್ರೈಸ್ಗಿಂತ ನನಗೆ ಬಂದಿದೆ, ನಾನು ಮಾರಬೇಕು ಅಂತ ಅಂದಾಗ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಮಾರ್ಬೋದು. ಸೊ ನಮ್ಗೆ ಇಷ್ಟ ಬಂದಿದ್ದ ಪ್ರೈಸಲ್ಲೂ ಆಗ್ಬೋದು, ಅದನ್ನು ನಾನು ಹೇಳ್ತೀನಿ ಏನು ಅಂತ. ಆದರೆ ಇವಾಗ ಮಾರ್ಕೆಟ್ ಆರ್ಡರ್ ನಾನು ಒಂದು ಸೆಲ್ ಹೊಡಿತೀನಿ ಅಷ್ಟೇ, ಹೋಯ್ತು. ಇವಾಗ ಇಲ್ಲಿ ಝೊಮ್ಯಾಟೊ ಕ್ವಾಂಟಿಟಿ ಎಷ್ಟಾಯ್ತು ನೋಡಿ, 0. ನಾನು ಇವಾಗ ನನ್ನ ಪೊಸಿಷನ್ಸ್ನ ಕ್ಲೋಸ್ ಮಾಡಿದೆ. ಆರ್ಡರ್ ಬುಕ್ಕಲ್ಲಿ ನೋಡಿ ನಾನು ಝೊಮ್ಯಾಟೊ ಬೈ ಮಾಡಿದ್ದೆ 159ಗೆ. ಇವಾಗ 2 ಗಂಟೆ 1 ನಿಮಿಷದಲ್ಲಿ ಮಾರಿದ್ದೀನಿ. ಸೊ ವಿತಿನ್ ಸೆಕೆಂಡ್ಸು ಮಾರ್ಬೋದು. ಒಂದು ಎಕ್ಸಾಂಪಲ್ ನಿಮಗೆ, ವಿತಿನ್ ಸೆಕೆಂಡ್ಸ್, ಮಿಲಿ ಸೆಕೆಂಡ್ಸಲ್ಲೂ ಬೈ ಮಾಡಿ ಸೆಲ್ಲು ಮಾಡ್ಬೋದು. ಇಲ್ಲಾಂದರೆ ಒಂದು ದಿನ ಫುಲ್ ಇಟ್ಕೊಬೋದು, ನಾಳೆ ಇಟ್ಕೊಬೋದು, 1 ತಿಂಗಳು, 1 ವರ್ಷ, 10 ವರ್ಷ ನಿಮ್ಮಿಷ್ಟ, ಇನ್ವೆಸ್ಟ್ ಮಾಡ್ಕೊಂಡಿರ್ಬೋದು. ಸೊ ಎನಿ ಟೈಮ್ ಮಾರ್ಬೋದು. ಸೊ ಅದು ಬೇಸಿಕ್, ಹೆಂಗೆ ಬೈ ಹೊಡೆದೆ ಹೆಂಗೆ ಸೆಲ್ ಹೊಡೆದೆ ಅಂತ ನಿಮ್ಗೆ ತೋರಿಸಿದೆ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಇದು ಸಿಮಿಲರ್ ಇರುತ್ತೆ, ಆಲ್ಮೋಸ್ಟ್ ಎಲ್ಲ ಸ್ಟಾಕಲ್ಲೂ ಸಿಮಿಲರ್ ಇರುತ್ತೆ, ಎಲ್ಲ ಬ್ರೋಕರ್ಸಲ್ಲೂ ಈ ಥರನೇ ಸಿಮಿಲರ್ ಇರುತ್ತೆ. ಬೈ ಹೊಡೆಯೋದು, ಸೆಲ್ ಹೊಡೆಯೋದು ಆಪ್ಷನ್ಸ್. ಓಕೆ, ಇವಾಗ ಇನ್ನೊಂದು ಸ್ಟಾಕ್ ಎಕ್ಸಾಂಪಲ್ ತೊಗೊಳ್ಳೋಣ. ಎಕ್ಸಾಂಪಲ್ ರಿಲಯನ್ಸ್ ತೊಗೊಳ್ಳೋಣ. ಇವಾಗ ರಿಲಯನ್ಸ್ ಲೆಟ್ಸೆ ನಾವು ಬೈ ಮಾಡಬೇಕು. ಸೊ ಇವಾಗ ರಿಲಯನ್ಸ್ ನಾವು ಬೈ ಮಾಡೋಕ್ಕೆ ಒಂದು ರಿಲಯನ್ಸ್ದು ಪ್ರೈಸು 2000 ನೋಡಿ, ಇಲ್ಲಿ 2973 ರುಪೀಸ್ ಇದೆ. ಸೊ ನಾವಿಲ್ಲಿ ಲಾಂಗ್ ಟರ್ಮ್ಗೆ ಬೈ ಮಾಡಿ ಇವತ್ತೇ ಸೆಲ್ ಮಾಡ್ಬೋದು, ನಾಳೆ ಸೆಲ್ ಮಾಡ್ಬೋದು, ಯಾವಾಗ ಬೇಕೋ ಸೆಲ್ ಮಾಡ್ಬೋದು. ಇಂಟ್ರಾಡೇ MIS ಅಂತ ಆಪ್ಷನ್ ಇದೆ. ಇಲ್ಲಿ ನಮ್ಗೆ ಏನು ಸಿಗುತ್ತೆ, ಎಕ್ಸ್ಟ್ರಾ ದುಡ್ಡು ಸಿಗುತ್ತೆ ನಮಗೆ ಮಾರ್ಜಿನ್ನು. ಆದರೆ ಸೇಮ್ ಡೇ ಕ್ಲೋಸ್ ಮಾಡಲೇಬೇಕು, ಅದು ರೂಲ್. ಇಲ್ಲಾಂದ್ರೆ ಅವರೇ ಸ್ಕ್ವೇರ್ ಆಫ್ ಮಾಡಿ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಇಲ್ಲಿ ನೋಡಿ 2000 ರೂಪಾಯಿ ಬೇಕು ಅಮೌಂಟ್ ಅಲ್ವಾ. ಇವಾಗ ಇದನ್ನ ಇಂಟ್ರಾಡೇ ಅಂತ ಕೊಟ್ಟರೆ ಇಲ್ಲಿ ಬರೀ ನಮಗೆ 594 ರುಪೀಸ್ ಬೇಕಾಗುತ್ತೆ. ಅಂದರೆ ಮಿಕ್ಕಿದ ದುಡ್ಡು ಅವರೇ ನಮಗೆ ಕೊಡ್ತಾ ಇದ್ದಾರೆ ಮಾರ್ಜಿನ್ ಥರ. ಸೊ ಇದನ್ನು ಬಿಗಿನರ್ಸ್ಗೆ ರೆಕಮೆಂಡ್ ಮಾಡಲ್ಲ. ಸೊ ಇದರಲ್ಲಿ ಬೇಗ ದುಡ್ಡು ಬರೋ ಥರ ಬೇಗ ದುಡ್ಡು ಹೋಗುತ್ತೆ. ಸೊ ನಾಲೆಜ್ ಇಲ್ದಿರೋ ಟೈಮಲ್ಲಿ ದುಡ್ಡು ಹೋಗೋ ಟೈಮು. ಸೊ ಇಲ್ಲಿ ಬೇಗ ಫಾಸ್ಟಾಗಿ ದುಡ್ಡು ಹೋಗ್ಬಿಡುತ್ತೆ. ಬಿಗಿನರ್ಸ್ ನಾನು ರೆಕಮೆಂಡ್ ಮಾಡೋದೇ ಇಲ್ಲ ಇಂಟ್ರಾಡೇ ಆಪ್ಷನ್. ಇಲ್ಲಿ ಲಾಂಗ್ ಟರ್ಮ್ ಆಪ್ಷನ್ ಅಂತಲೇ ಕೊಡಿ. ಬಟ್ ಐ ಆಮ್ ಜಸ್ಟ್ ಟೀಚಿಂಗ್ ಯು ಡಿಫ್ರೆಂಟ್ ಆರ್ಡರ್ಸ್, ಆಯಿತಾ.
ಮತ್ತು ಇವಾಗ ಮಾರ್ಕೆಟ್ ಪ್ರೈಸ್ ಓಡ್ತಾ ಇದೆ ರಿಲಯನ್ಸ್ದು 2973. ಇಲ್ಲಿ ಬೈ ಮಾಡಬೇಕಾದ್ರೆ ಮಾರ್ಕೆಟ್ ಕೊಡಿ. ಇಲ್ಲ ನನಗೆ ಅಷ್ಟು ಬೇಡ, ನನಗೆ ಕೆಳಗಡೆ ಬಂದಾಗಲೇ ಬೈ ಮಾಡಬೇಕು. ಲೆಟ್ಸ್ ಸೇ 2900 ಅಲ್ಲಿಗೆ ಬಂದಾಗನೇ ನನ್ನದು ಬೈ ಆಗಬೇಕು, ಇಲ್ಲ ನಾನು ಬೈಯೇ ಮಾಡಲ್ಲ, ಕಮ್ಮಿಗೆ ಬೈ ಮಾಡಬೇಕು ನನಗೆ. ಸೊ ನಾನು 2900 ಹೊಡೆದ್ರೆ ಆರ್ಡರ್ಸಲ್ಲಿ ಪೆಂಡಿಂಗ್ ಆಗಿ ಬಿದ್ದಿರುತ್ತೆ. ಇವಾಗ ಒಂದು ಎಕ್ಸಾಂಪಲ್ಗೋಸ್ಕರ ಕೊಟ್ಟಿದ್ದೀನಿ. ಇವಾಗ ಆರ್ಡರ್ಸಲ್ಲಿ ನೋಡಿ, ಪೆಂಡಿಂಗ್ ಆರ್ಡರ್ಸಲ್ಲೇ ಇದೆ ನೋಡಿ ಆರ್ಡರ್ಸ್. ಇಲ್ಲಿನೂ ಹೊಡೆದಿಲ್ಲ, ಎಕ್ಸಿಕ್ಯೂಟೆಡ್ ಆರ್ಡರ್ಸ್ ಇದೆ, ಇದು ಓಪನ್ ಆರ್ಡರ್ಸ್ ಅಂತಲೇ ಇದೆ, ಒನ್ ಆರ್ಡರ್ ರಿಲಯನ್ಸ್. ಸೊ ಇಲ್ಲಿ ಆ ಪ್ರೈಸಿಗೆ ಬಂದರೆ ಮಾತ್ರ 2900ಗೆ ಬಂದರೆ ಮಾತ್ರ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಸದ್ಯಕ್ಕೆ ನಂಗೆ ಬೇಡ, ನಾನು ಇವಾಗ ಇದನ್ನ ಕ್ಯಾನ್ಸಲ್ ಮಾಡ್ತೀನಿ. ನೋಡಿ ಕ್ಯಾನ್ಸಲ್ ಹೋಯ್ತು, ಮುಗೀತು, ಕ್ಯಾನ್ಸಲ್ಡ್, ಈ ಆರ್ಡರ್ ಕ್ಯಾನ್ಸಲ್ ಆಗೋಯ್ತು. ಸೊ ಇದೊಂದು ಬೇಸಿಕ್ಕು ಫಾರ್ ಬಿಗಿನರ್ಸು. ನಾನು ಇನ್ ಡೆಪ್ತ್ ಹೋಗ್ತಿಲ್ಲ, ತುಂಬ ಬೇರೆ ಇನ್ಫಾರ್ಮೇಷನ್ಸು ಇದೆ, ಇನ್ ಡೆಪ್ತ್ ಇನ್ಫಾರ್ಮೇಷನ್ ಇದೆ, ಬಟ್ ಐ ಆಮ್ ಜಸ್ಟ್ ಗಿವಿಂಗ್ ಜನರಲ್ ಓವರ್ ವ್ಯೂ. ಸೊ ದಟ್ ಒಬ್ಬ ಸ್ಟಾರ್ಟಿಂಗ್ ಕಲಿಯೋರಿಗೆ ಅಟ್ಲೀಸ್ಟ್ ಒಂದು ಐಡಿಯಾ ಇರುತ್ತೆ, ಇದು ಏನು, ಎಲ್ಲಿ ಬೈ ಹೊಡಿಯೋದು, ಎಲ್ಲಿ ಸೆಲ್ ಮಾಡೋದು, ಎಲ್ಲಿ ಹೋಯ್ತು ಆರ್ಡರ್ಸು ಎಲ್ಲ. ನೆಕ್ಸ್ಟು ಚಾರ್ಟ್. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಚಾರ್ಟ್ ಅಂತ ಇದೆ ನೋಡಿ, ಈ ಚಾರ್ಟ್ನ ಕ್ಲಿಕ್ ಮಾಡಿದಾಗ ಈ ಸ್ಟಾಕ್ದು ಚಾರ್ಟ್ ಓಪನ್ ಆಗುತ್ತೆ. ಮತ್ತು ಇಲ್ಲಿ ಟೈಮ್ ಫ್ರೇಮ್ ಅಂತ ಇದೆ, ಸೊ ಕ್ಯಾಂಡಲ್ ಸ್ಟಿಕ್ಕು. ಬರೀ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಲ್ಲ, ದೆರ್ ಆರ್ ಬಾರ್ ಚಾರ್ಟ್, ದೆರ್ ಇಸ್ ಲೈನ್ ಚಾರ್ಟ್, ತುಂಬ ಚಾರ್ಟ್ ಇದೆ, ಹೈಕನಶಿ, ಈ ಥರ ತುಂಬ ಇದೆ, ರೇಂಜ್ ಬಾರ್ಸ್, ಡಿಫ್ರೆಂಟ್ ಇದೆ. ಆದರೆ ಬೇಸಿಕ್ಲಿ ಜನರಲಿ ಯೂಸ್ಡ್ ಮಾಡೋದು ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಂತ, ಓಕೆನಾ. ಸೊ ಅದ್ರ ಬಗ್ಗೆ ನಾವು ಇನ್ನೂ ಡೆಪ್ತ್ ಕಲಿತೀವಿ ಬೇರೆ ಪಾರ್ಟ್ಸಲ್ಲಿ, ತುಂಬ ಇದೆ ಕಲಿಯೋಕ್ಕೆ. ಸೊ ಐಮ್ ಜಸ್ಟ್ ಗಿವಿಂಗ್ ಯು ಇಲ್ಲಿ ಚಾರ್ಟ್ಸ್. ನಾಳೆ ನಿಮ್ಮ ಚಾರ್ಟ್ಸ್ ನೋಡಬೇಕಾದ್ರೆ ಇಲ್ಲಿ ಬಂದು ಚಾರ್ಟ್ಸ್ ನೋಡಿ. ಚಾರ್ಟ್ಸಲ್ಲಿ ಟೈಮ್ ಫ್ರೇಮ್ ಅಂತಲೂ ಇದೆ. ಇವಾಗ 1 ಮಿನಿಟ್ ಅಂದರೆ 1 ಮಿನಿಟ್ ಚಾರ್ಟ್ ಓಪನ್ ಆಗುತ್ತೆ. ಇವಾಗ ನಾನು 1 ಡೇ ಅಂದರೆ 1 ಡೇ ಮೂವ್ಮೆಂಟ್ ಆಗಿರೋ ಚಾರ್ಟ್ಸು ಇಲ್ಲಾಗುತ್ತೆ. ಇವಾಗ ನಾನು 1 ತಿಂಗಳು ಹಾಕಿದ್ರೆ 1 ತಿಂಗಳಲ್ಲಿ ಝೊಮ್ಯಾಟೊ ಏನೇನು ಮೂವ್ ಆಗಿದೆಯೋ ಪ್ರೈಸ್ಗಳು ಅದನ್ನು ತೋರಿಸ್ತಾರೆ ಇಲ್ಲಿ. ಮತ್ತು ನಿಮಗೆ ಯಾವುದಾದ್ರೂ ಇಂಡಿಕೇಟರ್, ಫ್ಯೂಚರಲ್ಲಿ ನಾನು ನಿಮಗೆ ಇಂಡಿಕೇಟರ್ಸ್ ಹೇಳ್ಕೊಡುವಾಗ ಆವಾಗ ಎಲ್ಲೋಗಿ ಸರ್ಚ್ ಮಾಡಬೇಕು, ಇಲ್ಲಿ ಹೋಗ್ಬಿಟ್ಟು ಇಂಡಿಕೇಟರ್ ಸ್ಟಡೀಸಲ್ಲಿ ಹೋಗ್ಬಿಟ್ಟು ಯಾವ್ಯಾವುದಾದ್ರು ಇಂಡಿಕೇಟರ್, ಫಾರ್ ಎಕ್ಸಾಂಪಲ್ RSI ಹೇಳ್ಕೊಡುವಾಗ RSI ಕ್ಲಿಕ್ ಮಾಡಿ, ಇಲ್ಲಿ RSI ಬರುತ್ತೆ ಕೆಳಗಡೆ. ಸೊ ಈ ಥರ ಇಂಡಿಕೇಟರ್ಸ್ ಅಪ್ಲೈ ಮಾಡ್ಬೋದು. ಆ ಇಂಡಿಕೇಟರ್ಸ್ ಏನು ಅಂತ ನಾವು ನೆಕ್ಸ್ಟ್ ಪಾರ್ಟ್ಸಲ್ಲಿ ಮೆತ್ತಿಗೆ ಕಲಿಯೋಣ. ಬಟ್ ಯು ಶುಡ್ ನೋ ಹೌ ಟು ಯೂಸ್ ದ ಪ್ಲ್ಯಾಟ್ಫಾರ್ಮ್, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಮತ್ತು ನಿಮಗೆ ಫಂಡ್ಸ್ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೋದು. ಇಲ್ಲಿ ಆ್ಯಡ್ ಫಂಡ್ಸ್ ಅಂತ ಆಪ್ಷನ್ ಇರುತ್ತೆ. ಆ್ಯಡ್ ಫಂಡ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ನೆಟ್ ಬ್ಯಾಂಕಿಂಗ್ ಇಲ್ಲ UPI ಇಂದನೂ ಫಂಡ್ಸ್ ಆ್ಯಡ್ ಮಾಡ್ಬೋದು. UPI ಇಂದ ಆ್ಯಡ್ ಮಾಡುವಾಗ ಫ್ರೀ ಕೊಟ್ಟಿದ್ದಾರೆ ಆ್ಯಸ್ ಆಫ್ ನಾವು ನೋಡಿ, 0 ಕಾಸ್ಟ್ ಫಂಡ್ ಟ್ರಾನ್ಸ್ಫರ್ ವಿತ್ UPI ಅಂತ ಕೊಟ್ಟಿದ್ದಾರೆ. ನೆಟ್ ಬ್ಯಾಂಕಿಂಗಿಂದ ಮಾಡುವಾಗ 9 ರೂಪಾಯಿ ಏನೋ ಚಾರ್ಜ್ ಮಾಡ್ತಾರೆ, 9-10 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದೊಂದು ಟ್ರಾನ್ಸಾಕ್ಷನ್ಗೂ. ಸೊ ಫಾರ್ ಎಕ್ಸಾಂಪಲ್ ನೀವು ಒಂದು 10,000 ಹಾಕ್ತಿರೋ 9 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲ ನೀವು 1 ಲಕ್ಷ ಹಾಕಿದಾಗಲೂ 1 ರೂಪಾಯಿ, 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು 1 ಕೋಟಿ ಹಾಕಿದ್ರೂ ಅವ್ರು ಟ್ರಾನ್ಸಾಕ್ಷನ್ ಫೀ ತೊಗೊತಾರೆ. ಆದರೆ UPI ಸದ್ಯಕ್ಕೆ ನಮ್ಮ ದೇಶದಲ್ಲಿ ಇವಾಗ ಫ್ರೀ ಇದೆ UPI. ಸೊ UPI ಇಂದ ನೀವು ಫಂಡ್ಸ್ ಹಾಕಿದಾಗ ಫ್ರೀ ಅಂತ ಆಪ್ಷನ್ ಇದೆ, ಎಲ್ಲ ಬ್ರೋಕರ್ಗೂ ಸೇಮ್. ಸೊ ನಿಮಗೆ ವಿಡ್ರಾ ಮಾಡಬೇಕಂದ್ರೂ ಇಲ್ಲೇ ಇದೆ ಆಪ್ಷನ್ನು ವಿಡ್ರಾ. ಸೊ ನಾಳೆ ನಿಮ್ಮ ಅಕೌಂಟಲ್ಲಿ ದುಡ್ಡು ಹಾಕಿದ್ದೀರಾ, ತೆಗಿಬೇಕು, ವಿಡ್ರಾ ಅಂತ ಹೊಡೆದಿದ ತಕ್ಷಣ ವಿಡ್ರಾ ಆಗುತ್ತೆ. ಸೊ ಇವತ್ತು ವಿಡ್ರಾ ಹೊಡೆದ್ರೆ ಇವತ್ತು ಪ್ರೋಸೆಸ್ ಮಾಡಿ ನಾಳೆ ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಫಂಡ್ಸ್ ಆ್ಯಡ್ ಮಾಡೋದು ಇಮಿಡಿಯೇಟ್ ಆಗುತ್ತೆ, ಫಂಡ್ಸ್ ವಿಡ್ರಾ ಮಾಡೋದು ಒಂದಿನ ಆಗುತ್ತೆ. ಯಾಕಂದರೆ ನೀವು ಹಾಕಿರೋ ರಿಕ್ವೆಸ್ಟ್ನ ಅವ್ರು ಅಪ್ರೂವ್ ಮಾಡಿ ನಾಳೆ ಅದನ್ನು ಪ್ರೊಸೆಸಿಂಗ್ ಮಾಡ್ತಾರೆ ನಿಮ್ಮ ಅಕೌಂಟ್ಗೆ. ಸೊ ಇದೊಂದು ಬೇಸಿಕ್ ಪ್ಲ್ಯಾಟ್ಫಾರ್ಮ್ ಬಗ್ಗೆ, ಒಂದು ಎಲ್ಲಿ ಬೈ ಎಲ್ಲಿ ಸೇಲ್ ಮಾಡೋದು, ಹೆಂಗೆ ಆರ್ಡರ್ ಹೋಗುತ್ತೆ, ಇದೆಲ್ಲ ನಿಮಗೂ ಬೇಕಂದರೆ ಒಂದು ಕ್ವಾಂಟಿಟಿ ಇಟ್ಬಿಟ್ಟು ಇವಾಗ ನಾನು ಝೊಮ್ಯಾಟೊ 164 ರುಪೀಸ್ದು 10 ರೂಪಾಯಿ 20 ರೂಪಾಯಿ ಸ್ಟಾಕ್ ಇದ್ರೂ ನಿಮಗೆ ಪ್ರಾಕ್ಟೀಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಜಸ್ಟ್ ಒಂದು ಕ್ವಾಂಟಿಟಿ ಆಗಿ ಬೈ ಮಾಡಿ ತಿರ್ಗಾ ಹೋಗಿ ಸೆಲ್ ಮಾಡಿ ನೋಡಿ ಹೆಂಗೆ ಪ್ಲ್ಯಾಟ್ಫಾರ್ಮ್ ವರ್ಕ್ ಆಗುತ್ತೆ, ಒಂದು ಐಡಿಯಾ ಹ್ಯಾಂಡ್ಸ್ ಅಪ್ ಸಿಗೋಕ್ಕೋಸ್ಕರ ಅಷ್ಟೇ ಹೇಳ್ತಿರೋದು. ಫ್ಯೂಚರಲ್ಲಿ ನಾವು ಇಂಡಿಕೇಟರ್ಸು ಚಾರ್ಟ್ಸ್ ಬಗ್ಗೆ ಎಲ್ಲ ಕಲಿಯುವಾಗ ಇನ್ ಡೆಪ್ತ್ ಆಗಿ ಮಾತಾಡುವಾಗ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಡೆಪ್ತಲ್ಲಿ ಕೊಡ್ತೀನಿ. ನೀವು ಅಕೌಂಟ್ ಓಪನ್ ಮಾಡಿದಾಗ ಲಾಗಿನ್ ID ಸಿಕ್ಕಿದಾಗ ಲಾಗಿನ್ ಮಾಡಿ ಯೂಸ್ ಮಾಡಿ. ಸೇಮ್ ಥಿಂಗ್ ಇದೇ ಲಾಜಿಕ್ಸು ನಿಮ್ಮ ಆ್ಯಪಲ್ಲಿ ಇರುತ್ತೆ, ಮೊಬೈಲ್ ಆ್ಯಪು. ಮೋಸ್ಟ್ ಆಫ್ ಅಸ್ ಮೊಬೈಲ್ ಆ್ಯಪೇ ಯೂಸ್ ಮಾಡ್ತೀರಾ, ಯಾಕಂದರೆ ಓಡಾಡುವಾಗ ಮೊಬೈಲ್ ಆ್ಯಪಲ್ಲಿ ಯೂಸ್ ಮಾಡ್ತೀರಾ. ಸೊ ಮೊಬೈಲ್ ಆ್ಯಪಲ್ಲೂ ಸೇಮ್ ಥಿಂಗ್, ಸೇಮ್ ಲಾಜಿಕ್ಕು, ಬೈ ಸೆಲ್ ಎಲ್ಲ ಆರ್ಡರ್ಸ್ ಎಲ್ಲ ಸೇಮ್ ಇರುತ್ತೆ, ಜಸ್ಟ್ ಮೊಬೈಲ್ ವರ್ಷನಲ್ಲಿ ಇರುತ್ತೆ ಅಷ್ಟೇ. ಸೊ ನಿಮ್ದು ಅಕೌಂಟ್ ಓಪನ್ ಆದಾಗ ನಿಮ್ಮ ಲಾಗಿನ್ ID ಸಿಕ್ಕಿದಾಗ ಈ ಆ್ಯಪ್ಸ್ನ ಅಲ್ಲಿ ಅವ್ರು ಕೊಟ್ಟಿರೋ ಲಿಂಕಿಂದ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಲಾಗಿನ್ ಮಾಡಿ ಇದೆಲ್ಲ ಚೆಕ್ ಮಾಡಿ ಪ್ರಾಕ್ಟೀಸ್ ಮಾಡ್ಬೋದು. ನಿಮ್ಗೂ ಒಂದು ಕ್ವಾಂಟಿಟಿ ಹಾಕಿ ಪ್ರಾಕ್ಟೀಸ್ ಮಾಡ್ಬೋದು ಎನಿ ಡೇ. ದರ್ ಇಸ್ ನೋ ರಿಸ್ಟ್ರಿಕ್ಷನ್ ನೀವು ದುಡ್ಡು ಹಾಕಲೇಬೇಕು ಅಂತ, ದರ್ ಇಸ್ ನೋ ರಿಸ್ಟ್ರಿಕ್ಷನ್ ದಟ್ ನೀವು ಇಷ್ಟು ರೂಪಾಯಿ ಸ್ಟಾಕೇ ತೊಗೊಬೇಕು ಅಂತ. ಅದು ನಿಮ್ಮ ಇಷ್ಟ, ನೀವು ಎಷ್ಟು ರೂಪಾಯಿ ಸ್ಟಾಕ್ ಬೇಕಾದರೂ ಇನ್ವೆಸ್ಟ್ ಮಾಡ್ಬೋದು, ಅದು ನಿಮ್ಮ ಪರ್ಸನಲ್ ಡಿಸಿಷನ್ಸ್. ಬಟ್ ಆ್ಯಸ್ ಅ ಬಿಗಿನರ್ ನಾನು ಏನು ಹೇಳ್ತೀನಿ, ಸುಮ್ಮನೆ ಅಲ್ಲಿ ಇಲ್ಲಿ ಸಾಲ ಮಾಡಬೇಡಿ. ಸುಮ್ಮನೆ ಯಾವುದೋ ಕಮಿಟ್ಮೆಂಟ್ ದುಡ್ಡನ್ನ ತೊಗೊಂಡು ಹಾಕ್ಬಿಟ್ಟು ದೊಡ್ಡ ಅಮೌಂಟ್ ಹಾಕ್ಬಿಟ್ಟು ದುಡ್ಡನ್ನ ವೇಸ್ಟ್ ಮಾಡಿಬಿಡಬೇಡಿ. ದಿಸ್ ಇಸ್ ಅ ಕಾಮನ್ ಇಶ್ಯೂ ಎಲ್ಲರೂ ಮಾಡೋದು. ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳ್ತಿರೋದು. ಇನಿಷಿಯಲಿ ಕಲೀರಿ, ನಾಲೆಜ್ ಇದ್ದಾದ್ಮೇಲೆ ದುಡ್ಡು ಇದ್ದಷ್ಟು ಒಳ್ಳೆಯದು. ಅದೇ ಸ್ಟಾರ್ಟಿಂಗಲ್ಲಿ ತುಂಬ ದುಡ್ಡು ಇದ್ಬಿಟ್ಟು ನಾಲೆಜ್ ಇಲ್ಲ ಅಂದರೆ ಆ ದುಡ್ಡು ಬೇಗ ಹೋಗುತ್ತೆ. ಆ್ಯಂಡ್ ಸ್ಟಾಕ್ ಮಾರ್ಕೆಟ್ ಇಸ್ ಸಿಂಪಲ್ ಎಕ್ಸಾಂಪಲ್ ಫಾರ್ ದಟ್. ಸೊ ಫಸ್ಟು ಲರ್ನಿಂಗ್ ಮೇಲೆ ಇನ್ವೆಸ್ಟ್ ಮಾಡಿ. ಎನಿ ಬಿಸ್ನೆಸ್ ಮಾಡಬೇಕಂದ್ರೆ ಟೈಮ್ ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಅದರಲ್ಲಿ ಟ್ರೇಡಿಂಗು ಇನ್ನೂ ಸ್ವಲ್ಪ ಟಫ್ ಇದೆ, ಆದರೆ ನಾವು ಅದನ್ನ ಕಲ್ತಾಗ ಡೇ ಬೈ ಡೇ ಈಸಿ ಆಗುತ್ತೆ. ಸೊ ನಾನು ಹೇಳ್ದಂಗೆ ಅಕೌಂಟ್ ಎಲ್ಲ ಓಪನ್ ಆಯಿತು, ಕಲಿಬೇಕು ಅಂತ ಇದ್ದೀರಾ, ಆದರೆ ದುಡ್ಡನ್ನ ಹಾಕಿ ವೇಸ್ಟ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದೀನಿ. ಆದರೆ ಕಲಿಬೇಕು. ಏನು ಕಲಿಬೇಕು? ಒಂದು ಸ್ಟಾಕ್ ಪಿಕ್ ಮಾಡಬೇಕಂದ್ರೆ, ಒಂದು ಬೆಸ್ಟ್ ಕಂಪ್ನಿನ ಪಿಕ್ ಮಾಡಬೇಕಂದ್ರೆ ನಮಗೆ ಸ್ವಲ್ಪ ನಾಲೆಜ್ ಇರಬೇಕು, ಅದ್ರ ಬಗ್ಗೆ ಬಿಸ್ನೆಸ್ ಬಗ್ಗೆ ನಾಲೆಜ್ ಇರಬೇಕು. ಇವಾಗ ನಾವು ಯಾವುದೋ ಒಂದು ಲೆಟ್ಸ್ ಒಂದು ಹೋಟೆಲ್ ಆಗಬೇಕು ಅಂದ್ರೂ
ಓನ್ ಬಿಸ್ನೆಸ್ ಅಲ್ಲಿ ಆ ಬಿಸ್ನೆಸ್ ಹೆಂಗ್ ನಡೆಯುತ್ತೆ, ಹೆಂಗ್ ಕುಕಿಂಗ್ ಮಾಡೋದು, ಅದಕ್ಕೆ ಇಂಟೀರಿಯರ್ಸ್ ಹೆಂಗ್ ಮಾಡಬೇಕು, ಲೊಕೇಶನ್ ಹೆಂಗಿರಬೇಕು, ಯಾವ ತರ ಕಸ್ಟಮರ್ಸ್ನ ಟಾರ್ಗೆಟ್ ಮಾಡಬೇಕು, ಇದೆಲ್ಲ ನಾಲೆಜ್ ಇರಬೇಕು. ಸುಮ್ಮನೆ ಹೋಗ್ಬಿಟ್ಟು ಬಿಸ್ನೆಸ್ ಆಗ್ಬಿಟ್ಟು ವರ್ಕೌಟ್ ಲಕ್ ಇದ್ರೆ ಹೊಡಿತು, ಇಲ್ಲ ಅಂದ್ರೆ ಸರ್ವೈವ್ ಆಗಲ್ಲ ಫ್ಯೂಚರ್ ಅಲ್ಲಿ. ಅದೇ ತರ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಅಷ್ಟೇ, ಲಕ್ಕಲ್ಲಿ 1-2 ದಿನ ದುಡ್ಡು ಸಿಕ್ಬಿಡ್ಬೋದು. ಹಾಗಂತ ಕನ್ಸಿಸ್ಟೆಂಟ್ ಆಗಿ ಜಾಸ್ತಿ ವರ್ಷ ಸರ್ವೈವ್ ಆಗಬೇಕಂದ್ರೆ ನಾಲೆಜ್ ಇರಬೇಕು. ಆ ನಾಲೆಜ್ ಇಂಪ್ರೂವ್ ಮಾಡಬೇಕು. ನಾನು ಇವತ್ತು ಕಲಿತಾನೆ ಇದ್ದೀನಿ ಮಾರ್ಕೆಟ್ ಇಂದ, ಕಲಿಯೋದನ್ನ ನಿಲ್ಲಿಸಬಾರ್ದು. ಏನೆಲ್ಲ ಕಲಿಬಹುದು ಬೇಸಿಕ್ ಆಗಿ, ಫಂಡಮೆಂಟಲ್ ಅನಾಲಿಸಿಸ್ ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಇದೆ. ಸೊ ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ನೀವು ನೋಡಬಹುದು, ಒಂದು ಕಂಪ್ನಿ ಒಂದು ಕಂಪ್ನಿ ಫಾರ್ ಎಕ್ಸಾಂಪಲ್ ಝೊಮ್ಯಾಟೋನೇ ಆಗಿರಲಿ, ಇವಾಗ ಎಕ್ಸಾಂಪಲ್ ಕೊಟ್ಟಿದ್ವಲ್ಲ ಝೊಮ್ಯಾಟೊ, ರಿಲಯನ್ಸ್ ಆಗಿರಲಿ, ಅವ್ರ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಹೆಂಗಿದೆ, ಅವ್ರದ್ದು ಪ್ರಾಫಿಟ್ ಹೆಂಗ್ ನಡೀತಿದೆ, ಅವ್ರದ್ದು ಎಕ್ಸ್ಪೆನ್ಸಸ್ ಹೆಂಗಿದೆ, ಅವ್ರದ್ದು ಓವರ್ ಆಲ್ ನೆಟ್ ಇನ್ಕಮ್ ಏನು, ಇದೆಲ್ಲ ನಾವು ಸ್ಟೇಟ್ಮೆಂಟ್ಸ್ ಅಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಅರ್ನಿಂಗ್ಸ್ ರಿಪೋರ್ಟಲ್ಲಿ ಅವ್ರು ಎಷ್ಟು ಪ್ರಾಫಿಟ್ ಮಾಡಿದ್ದಾರೆ, ಎಷ್ಟು ಲಾಸ್ ಮಾಡಿದ್ದಾರೆ ಈ ವರ್ಷಕ್ಕೆ, ಎಲ್ಲ ಒಂದು ಐಡಿಯಾ ಸಿಗುತ್ತೆ. ಸೊ ಈ ಥರ ಫಂಡಮೆಂಟಲ್ ಅನಾಲಿಸಿಸಲ್ಲಿ ಎಕನಾಮಿಕ್ ಇಂಡಿಕೇಟರ್ಸು, ನಮ್ಮ ದೇಶದ ಎಕಾನಮಿ ಹೆಂಗೆ ನಡೀತಿದೆ ಬೇಸ್ಡ್ ಆನ್ ದ್ಯಾಟ್, ಮತ್ತು ಇವ್ರ ಇಂಡಸ್ಟ್ರಿ ಫಾರ್ ಎಕ್ಸಾಂಪಲ್ ಝೊಮ್ಯಾಟೊ ಫುಡ್ ಇಂಡಸ್ಟ್ರಿ, ಡೆಲಿವರಿ ಇಂಡಸ್ಟ್ರಿ ಅಲ್ವಾ, ಅವ್ರ ಇಂಡಸ್ಟ್ರಿ ಹೆಂಗೆ ನಡೀತಿದೆ, ಇಲ್ಲ ರಿಯಲ್ ಎಸ್ಟೇಟೇ ಒಂದು ಇಂಡಸ್ಟ್ರಿ ಅಲ್ವಾ, ರಿಯಲ್ ಎಸ್ಟೇಟ್ ಹೆಂಗೆ ನಡೀತಿದೆ. ಸೊ ರಿಯಲ್ ಎಸ್ಟೇಟ್ ಬೂಮ್ ಆಗ್ತಿದ್ರೆ ಅದರಲ್ಲಿರೋ ಕಂಪ್ನೀಸಲ್ಲಿ ಅಡ್ವಾಂಟೇಜ್ ಇದೆಯಲ್ವಾ. ಅದೇ ಥರ ಇವಾಗ ಝೊಮ್ಯಾಟೊ, ಸ್ವಿಗ್ಗಿ ಎಲ್ಲ ಇಂಪ್ರೂವ್ ಆಗ್ತಿದ್ರೆ ಆ ಇಂಡಸ್ಟ್ರಿ ಇವಾಗ ಬೂಮ್ ಆಗ್ತಿರೋ ಪೀರಿಯಡು. ಸೊ ಅಲ್ಲಿರೋ ಸ್ಟಾಕ್ಸ್ನ ಟಾರ್ಗೆಟ್ ಮಾಡ್ಬೋದು. ಸೊ ಇಂಡಸ್ಟ್ರಿದು ರಿಪೋರ್ಟ್ಸು ನಾವು ನೋಡೋದು ಒಳ್ಳೆಯದು. ಮ್ಯಾನೇಜ್ಮೆಂಟ್ ಅಸೆಸ್ಮೆಂಟ್ಸ್ ಅಂತ, ಸೊ ಫಾರ್ ಎಕ್ಸಾಂಪಲ್ ನಾವು ಕಂಪ್ನಿಲಿ ಯಾರು ಓನರು, ಯಾರ್ಯಾರು ಡೈರೆಕ್ಟರ್ಸು, CEO, ಇವ್ರನ್ನ ಮ್ಯಾನೇಜ್ ಮಾಡೋರು ಹೆಂಗೆ. ಸೊ ಒಂದು ಮ್ಯಾನೇಜ್ಮೆಂಟ್ ಚೆನ್ನಾಗಿದ್ರೆ ಒಂದು ಕಂಪ್ನಿನ ಎಲ್ಲಿ ಬೇಕಂತ ತೊಗೊಂಡೋಗ್ಬೋದು, ಆ ಕಂಪ್ನಿನ ಝೀರೋಗೂ ತೊಗೊಂಬರ್ಬೋದು. ಅದಕ್ಕೋಸ್ಕರ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್ ಹೆಂಗಿದೆ, ಆ ಮ್ಯಾನೇಜ್ಮೆಂಟ್ ಹೆಂಗೆ ಪರ್ಫಾರ್ಮ್ ಮಾಡ್ತಿದೆ ಅದನ್ನು ನೋಡಿದ್ರೆ ಒಂದು ಒಳ್ಳೆ ಇಂಡಿಕೇಟರ್ ಅದು. ಮತ್ತು ಕೊನೆಗೆ ಫಿನಾನ್ಷಿಯಲ್ ರೇಷೋಸ್ ಅಂತ ಇದೆ, PE ರೇಷೋಸ್, PB ರೇಷೋಸ್, ಇದೆಲ್ಲ ಅನಲೈಸ್ ಮಾಡುತ್ತೆ. ಇದು ಓವರ್ ಈ ಸ್ಟಾಕ್ ಓವರ್ ಪ್ರೈಸ್ಡಾ, ಲೆಸ್ ಪ್ರೈಸ್ಡಾ, ಕಂಪ್ನಿದು ವ್ಯಾಲ್ಯೂಯೇಷನ್ಗಿಂತ ತುಂಬ ರೇಟಿಗೆ ಮಾರ್ತಾ ಇದ್ದಾರಾ, ಇಲ್ಲ ಕಮ್ಮಿ ರೇಟಿಗೆ ಮಾರ್ತಾ ಇದ್ದಾರಾ, ಇದೆಲ್ಲ ರೇಷೋಸಲ್ಲಿ ಗೊತ್ತಾಗುತ್ತೆ. ಅದು ತುಂಬ ಇದೆ ಕಲಿಯೋಕ್ಕೆ ರೇಷೋಸು. ಇದು ಜಸ್ಟ್ ನಾನು ಓವರ್ ವ್ಯೂ ಹೆಡ್ಡಿಂಗ್ ಕೊಟ್ಟಿದ್ದೀನಿ, ತುಂಬ ಡೀಟೇಲ್ಸ್ ಇದೆ ಕಲಿಯೋಕ್ಕೆ. ಸೊ ಮೇ ಬಿ ನಾನು ಫಂಡಮೆಂಟಲ್ ಅನಾಲಿಸಿಸ್ ಅಂತಲೇ ಪಾರ್ಟ್ಸ್ ಕ್ರಿಯೇಟ್ ಮಾಡ್ತೀನಿ, ಟೆಕ್ನಿಕಲ್ ಅನಾಲಿಸಿಸ್ ಅಂತಲೇ ಪಾರ್ಟ್ಸ್ ಕ್ರಿಯೇಟ್ ಮಾಡ್ತೀನಿ. ಅದೇ ಥರ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಚಾರ್ಟ್ ಪ್ಯಾಟರ್ನ್ಸ್ ಅಂತ ಇದೆ, ಇಂಡಿಕೇಟರ್ಸ್ ಅಂತ ಇದೆ. ನಾನು ತೋರಿಸೋದ್ನಲ್ಲ ಒಂದು ಇಂಡಿಕೇಟರ್ಸಲ್ಲಿ ಹೆಂಗೆ ಆ್ಯಡ್ ಮಾಡೋದು ಅಂತ ಜಸ್ಟ್ ಅನ್ ಎಕ್ಸಾಂಪಲ್. ರೆಸಿಸ್ಟೆನ್ಸ್, ಸಪೋರ್ಟ್, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸು, ಟೈಮ್ ಫ್ರೇಮ್ಸಲ್ಲಿ ಹೆಂಗೆ ಆಟ ಆಡ್ಬೋದು, ಚಾರ್ಟ್ ಸ್ಟೈಲಲ್ಲಿ ಚೇಂಜ್ ಮಾಡಿದ್ರೆ ಏನೇನು ವೇರಿಯೇಷನ್ ಇದೆ, ಈ ಥರ ಟೆಕ್ನಿಕಲ್ ಅನಾಲಿಸಿಸಲ್ಲೂ ತುಂಬ ಇದೆ. ಪ್ರೈಸ್ ಆ್ಯಕ್ಷನ್ ಅಂತ ಎಷ್ಟೊಂದು ಇದೆ ಇದರಲ್ಲಿ ಕಲಿಯೋಕ್ಕೆ. ಐ ಆಮ್ ಜಸ್ಟ್ ಗಿವಿಂಗ್ ಯು ಫಾರ್ ಅ ಬಿಗಿನರ್ ಏನೇನು ಪಾಯಿಂಟ್ಸ್ ಕಲಿಬೋದು ನಮಗೆ. ಸೊ ಅದನ್ನ ಡಿಫ್ರೆಂಟ್ ಪಾರ್ಟಲ್ಲಿ 1 by 1 ಸ್ಪ್ಲಿಟ್ ಮಾಡಿ ಹೇಳ್ಕೊಡ್ತೀನಿ. ಯಾಕಂದರೆ ಈ ವಿಡಿಯೋಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅದು ಮಾತಾಡೋಕ್ಕೆ ತುಂಬ ಇದೆ ಮತ್ತು ಎಕ್ಸ್ಪ್ಲೇನ್ ಮಾಡೋಕ್ಕೂ ತುಂಬ ಇದೆ. ಸೊ ಅದು ನೆಕ್ಸ್ಟ್ ಪಾರ್ಟಲ್ಲಿ ಕ್ಯಾಂಡಲ್ಸ್ಟಿಕ್ಸು ಮತ್ತು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಸೊ ಅದ್ರದ್ದೊಂದು ಪ್ರಾಪರ್ ನಾಲೆಜ್ ಸಿಗುತ್ತೆ. ಆಮೇಲೆ ಒಂದು ನೆಕ್ಸ್ಟ್ ವಿಡಿಯೋಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಸ್ವಲ್ಪ ಟಾಪಿಕ್ಸ್ ಕವರ್ ಮಾಡೋಣ. ತಿರ್ಗಾ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಮಿಕ್ಕಿದ ಟಾಪಿಕ್ಸ್ ಕವರ್ ಮಾಡೋಣ. ತಿರ್ಗಾ ಫಂಡಮೆಂಟಲ್ಸ್. ಸೊ ಎರಡು ಸೈಡು ಸ್ವಲ್ಪ ಕವರ್ ಪಾರ್ಟಲ್ಲಿ ಕವರ್ ಮಾಡಿ. ಸೊ ಎವ್ರಿ ವೀಕ್ ನಾನು ಒಂದೊಂದು ವಿಡಿಯೋ ಹಾಕುವಾಗ ಆ ರಿಮೈನಿಂಗ್ ವೀಕು ಏನು ಮಾಡ್ತೀರಾ, ಜಸ್ಟ್ ಹೋಗ್ಬಿಟ್ಟು ಮಾರ್ಕೆಟಲ್ಲಿ ನಾನು ಹೇಳ್ಕೊಟ್ಟಿದ್ದನ್ನ ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಿ. ನನ್ನ ಹತ್ರ ಕಲಿಯೋದು ಮಾತ್ರ ಅಲ್ಲ, ನೀವು ಹೋಗ್ಬಿಟ್ಟು ಟ್ರೈ ಮಾಡಿದ್ರೇ ನಿಮಗೆ ರಿಜಿಸ್ಟರ್ ಆಗೋದು. ಸೊ ದಟ್ ಈಸ್ ಎಫೆಕ್ಟಿವ್ ವೇ ಆಫ್ ಲರ್ನಿಂಗ್. ಸೊ ನಾನು ಏನು ಹೇಳ್ಕೊಡ್ತೀನಿ, ವೀಕ್ಲಿ ಈ ಥರ ಲಾಂಗ್ ವಿಡಿಯೋಸ್, ವೀಕ್ಲಿ ಒಂದು ವಿಡಿಯೋ ಹಾಕಿದಾಗ, ಇವಾಗ ನಾನು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಹೆಂಗಿದೆ ಅಂತ ತೋರಿಸ್ಕೊಟ್ಟೆ. ಹೋಗ್ಬಿಟ್ಟು ಒಂದು ಟ್ರೈ ಮಾಡಿ, ಇಲ್ಲ ಅಕೌಂಟ್ ಓಪನ್ ಮಾಡಾದ್ಮೇಲೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಅಟ್ಲೀಸ್ಟ್ ಒಂದು ಕ್ವಾಂಟಿಟಿ ಹಾಕಿಲ್ಲ ಅಂದ್ರೂ ಜಸ್ಟ್ ನೋಡಿ ಹೆಂಗಿದೆ, ಬೈಯಿಂಗ್ ಕ್ಲಿಕ್ ಮಾಡಿರಿ, ಏನೇನಿದೆ, ಎಲ್ಲೆಲ್ಲಿ ಕ್ಲಿಕ್ ಮಾಡಬೇಕು. ಐಡಿಯಾ ಸಿಕ್ತಿಲ್ವಾ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಈ ಝೆರೋದಾ ಹೆಂಗೆ ಯೂಸ್ ಮಾಡೋದು, ಈ ಅಪ್ ಸ್ಟಾಕ್ನ ಹೆಂಗೆ ಯೂಸ್ ಮಾಡೋದು, ಏಂಜಲ್ ಒನ್ನ ಹೆಂಗೆ ಯೂಸ್ ಮಾಡೋದು ಅಂತ ಒಂದು ಎಕ್ಸಾಂಪಲ್ ಮಾಡಿ. ನೀವು ರಿಸರ್ಚ್ ಮಾಡಿ, ನಿಮ್ಮ ತಲೆನೂ ಓಡಿಸಿ. ನಾನು ಜಸ್ಟ್ ನಿಮಗೆ ಬ್ಯಾಕ್ ಬೋನ್ ಆಗಿ ಹೆಲ್ಪ್ ಮಾಡ್ತಿರೋದು. ಎವ್ರಿ ವೀಕು ಒಂದೊಂದು ಪಾರ್ಟ್ ಹಾಕ್ತೀನಿ, ಮಿಸ್ ಮಾಡ್ದಂಗೆ ಕಲೀರಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿತ್ತು. ಈ ವಿಡಿಯೋಲ್ಲೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ಮತ್ತೆ ಈ ವಿಡಿಯೋನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಕ್ ಪಾರ್ಟ್ 3 ರಿಲೀಸ್ ಮಾಡ್ತೀನಿ ಅಬೌಟ್ ಕ್ಯಾಂಡಲ್ ಸ್ಟಿಕ್ ಆ್ಯಂಡ್ ಇಟ್ಸ್ ವರ್ಲ್ಡ್. ಸೊ ಭೇಟಿ ಮಾಡೋಣ ಪಾರ್ಟ್ 3 ಅಲ್ಲಿ.